ಇದೇ 16ರಂದು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಯಶವಂತರಾವ್ ಅಸ್ಟ್ಗೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 16ರಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಣಿ ಎಸ್ ಅಪ್ಪ ಅವರ ಸರ್ವಾಧ್ಯಕ್ಷತೆಯಲ್ಲಿ ಆಯೋಜಿಸಿರುವ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಮೆರವಣಿಗೆ ಬೆಳಗ್ಗೆ 9:45 ಎಸಿಪಿಡಿ ಡಿ ರಾಜಣ್ಣ ಅವರು ಚಾಲನೆ ನೀಡಲಿದ್ದಾರೆ. ಸರ್ವಾಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಣಿ ಎಸ್ ಅಪ್ಪ ಅವರ ನೇತೃತ್ವದಲ್ಲಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 11 ಸಮ್ಮೇಳನದ ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಮ್ಮೇಳನದ ಸ್ಮರಣ ಸಂಚಿಕೆ ಮುಖಪುಟವನ್ನು ನೂತನ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿ ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಲ್ವರದ ಶ್ರೀಗಳು ಹಾಗೂ ಸರಡಗಿಯ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ನೇತೃತ್ವವನ್ನು ವಹಿಸಲಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಣಿ ಎಸ್ ಅವರು ಸಮ್ಮೇಳನದ ಅಧ್ಯಕ್ಷರ ನುಡಿಗಳನ್ನು ಆಡಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಾಸಕರು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಇವತ್ತು ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಾವು ಒಂದು ಐತಿಹಾಸಿಕವಾಗಿರುವಂತಹ ಮತ್ತು ಅರ್ಥಪೂರ್ಣವಾಗಿರುವಂತಹ ಅಷ್ಟೇ ಅದ್ಧೂರಿಯಾಗಿರುವಂಥ ಒಂದು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಕಲಬುರಗಿ ನಗರದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ನಾವೆಲ್ಲ ಸ್ವಾಗತ ಸಮಿತಿ ಮತ್ತು ಶರಣಗೌಡ ಪಾಟೀಲ್ ಪಾಳಾರ್ ಅವರು ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಆದಿಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಮಾಡಿದ್ದೀವಿ. ತಾವೆಲ್ಲ ಪತ್ರಕರ್ತ ಮಾಧ್ಯಮದ ಮಿತ್ರರು ಈ ಒಂದು ಸಮ್ಮೇಳನದ ಬಗ್ಗೆ ಹೆಚ್ಚೆಚ್ಚು ಬೆಳಕನ್ನು ಚೆಲ್ಲಿದ್ರಿ. ಇನ್ನೂ ಕೂಡ ನಾಳೆ ನಾಡಿದ್ದು ಆಚೆ 3 ದಿನ ಇದೆ. ತಾವು ಎಲ್ಲ ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ಹೆಚ್ಚಿನ ಜನ ಸೇರ್ಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಯಾಕಂತಂದರೆ ಶರಣರ ವಚನಗಳು ಇವತ್ತಿನ ಯುವಕರಿಗೆ, ಇವತ್ತಿನ ಮಧ್ಯವಯಸ್ಕರಿಗೆ ತಲುಪಬೇಕು, ಹೆಚ್ಚೆಚ್ಚು ತಲುಪಬೇಕು. 900 ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ವಚನಗಳು ನಮ್ಮ ಡಾಕ್ಟರ್ ಫಗು ಹಳಕಟ್ಟಿಯವರು ಅವರ ವಚನಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಚ್ಚು ಹಾಕೋದ್ರ ಮುಖಾಂತರ ಈ ವಚನ ಸಾಹಿತ್ಯವನ್ನು ಇಡೀ ಕರ್ನಾಟಕಕ್ಕೆಲ್ಲ ಇಡೀ ವಿಶ್ವಕ್ಕೆ ತಲುಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಸ್ಮಾರಕ ಟ್ರಸ್ಟ್ನವ್ರದ್ದು ನಮ್ಮದೊಂದು ಮತ್ತು ನಮ್ಮೆಲ್ಲ ಸ್ವಾಗತ ಸಮಿತಿಯ ಸದಸ್ಯರದ್ದು ಏನು ಪ್ರಯತ್ನ ಅಂತಂದರೆ, ಅವರಷ್ಟೆಲ್ಲ ಫಗು ಹಳಕಟ್ಟಿಯವರು ತಮ್ಮ ಮನೆಯನ್ನು ಮಾರಿಕೊಂಡು ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿದ್ರು. ಆದರೆ ನಮ್ಮಿಂದ ಆದಂಥ ಒಂದು ಸಣ್ಣ ಒಂದು ನಮ್ಮಿಂದ ಆಗಿರ್ತಕ್ಕಂಥ ಕಾಣಿಕೆಯನ್ನು ಈ ಒಂದು ಶರಣ ಸಾಹಿತ್ಯಕ್ಕೆ ನಾವು ನೀಡಬೇಕು. ಇದು ತನುಮನ ಧನ ಆಗಿರ್ಬೋದು ಮತ್ತು ನಮ್ಮ ಸಮಯ ಕೊಡೋದಾಗಿರ್ಬೋದು, ಯಾವುದೇ ರೀತಿಯಿಂದ ಶರಣರ ತತ್ವಗಳ ಪ್ರಚಾರ ಆಗಬೇಕು. ಈ ಶರಣರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು ಮತ್ತು ಅಂಬಿಗರ ಚೌಡಯ್ಯನವರಾಗಿರ್ಬೋದು, ಇಂಥ ಎಲ್ಲ 5 ಲಕ್ಕಮ್ಮ ಆಗಿರ್ಬೋದು, ಇವೆಲ್ಲ ಶರಣರು ಹಿಡ್ಕೊಂಡು ನಾವು ಅವರ ತತ್ವಗಳ ಪ್ರಚಾರ ಹೆಚ್ಚೆಚ್ಚು ಮಾಡಬೇಕಾಗಿದೆ. ಯಾಕಂತಂದರೆ ಈ ಒಂದು ಶರಣ ಸಾಹಿತ್ಯ ಅಂತಂದರೆ ನಾವು ಕನ್ನಡದಲ್ಲಿ ನೋಡ್ತೀವಿ, ನವ್ಯ ಸಾಹಿತ್ಯ ಆಗಿರ್ಬೋದು, ನವೋದಯ ಸಾಹಿತ್ಯ ಆಗಿರ್ಬೋದು, ದಲಿತ ಸಾಹಿತ್ಯ ಆಗಿರ್ಬೋದು, ಬಂಡಾಯ ಸಾಹಿತ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಶರಣ ಸಾಹಿತ್ಯದಲ್ಲಿ ಅಲ್ಲೇ ಒಳಗೊಂಡಿವೆ. ಅಂಬಿಗರ ಚೌಡಯ್ಯನವರು ಬಂಡಾಯ ಸಾಹಿತ್ಯವನ್ನು ಸಾರ್ತಾರೆ, ಮತ್ತು ಉರಿಲಿಂಗ ಪೆದ್ದಿಯವರು ದಲಿತ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಹೀಗೆ 10 ಹಲವು ಮಹಿಳೆಯರ ಪರವಾಗಿ ಅಕ್ಕ ಮಹಾದೇವಿಯವರು ಮಾತಾಡ್ತಾರೆ, ಶರಣ ಸಂಕವನವರು ಮಾತಾಡ್ತಾರೆ, 5 ಲಕ್ಕಮ್ಮನವರು ಮಾತಾಡ್ತಾರೆ. ಹೀಗೆ ಎಲ್ಲ ಶರಣರ ವಚನ ಸಾಹಿತ್ಯ ಹೆಚ್ಚೆಚ್ಚು ಪ್ರಚಾರ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪರಮಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅವತ್ತು 16ನೇ ತಾರೀಕಿನಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡೋದ್ರ ಮೂಲಕ ಪ್ರಾರಂಭವಾಗುತ್ತದೆ. ಆ ರಾಷ್ಟ್ರ ಧ್ವಜಾರೋಹಣವನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಆಗಿರುವಂತಹ ಸಮದ್ ಪಟೇಲ್ರವರು ನಡೆಸಿಕೊಡ್ತಾರೆ ಮತ್ತು ಶಟಸ್ಥಲ ಧ್ವಜಾರೋಹಣವನ್ನು ನಮ್ಮ ಅಕ್ಕ ಮಹಾದೇವಿ ಆಶ್ರಮದ ತಾಯಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಪ್ರಭುಶ್ರೀ ಅಕ್ಕವರು ಇದನ್ನು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿಬಿಡ್ತಾರೆ. ಅದರ ಜೊತೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಚಾಲನೆಯನ್ನು
ನಮ್ಮ ACP ಸಬ್ ಅರ್ಬನ್ ಉಪವಿಭಾಗದ ಕಲಬುರಗಿ ನಗರದ ಶ್ರೀ DG ರಾಜಣ್ಣರವರು ಈ ಒಂದು ಮೆರವಣಿಗೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಚಾಲನೆ ಕೊಡ್ತಾರೆ. ಈ ಮೆರವಣಿಗೆಯಲ್ಲಿ ಎಲ್ಲ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಲಾ ತಂಡಗಳಾಗಿರ್ಬೋದು, ಜಾನಪದ ಕಲಾ ತಂಡಗಳಾಗಿರ್ಬೋದು, ಡೊಳ್ಳು ಕುಣಿತ, ಹಲಿಗೆ ವಾದನ ಮತ್ತು 51 ಮಹಿಳೆಯರು ಕುಂಭವನ್ನು ಹೊತ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥದ್ದು ಮತ್ತು ಶರಣರ ವಚನ ಕಟ್ಟುಗಳ ಒಂದು ಮೆರವಣಿಗೆ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಗೊಂಬೆ ಕುಣಿತ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಮೆರವಣಿಗೆಯನ್ನು ಸುಮಾರು 1 ತಾಸಿನವರೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಸಭಾಭವನದವರೆಗೆ ಈ ಒಂದು ಮೆರವಣಿಗೆ ಬರ್ತಾಯಿದೆ. ಈ ಒಂದು ಮೆರವಣಿಗೆ ನಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದ ಘನತೆವೆತ್ತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.